ಹಲೋ ಸ್ವಾಮಿ. ಅಲ್ಲ ಅಣ್ಣಾರೇ, ಯಾಕೆ ಕಟ್ ಮಾಡಿರಿ? ಇದನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತಂದ್ರಲ್ಲ. ಇಲ್ಲ, ಈಗ ಅವರು ಇದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತಂದ್ರಲ್ಲ. ನಾನು ಮಳೆ ನಿಂತಿತ್ತು, ಒಂಚೂರು ನೀರು ಮುಟ್ಟು ಬರೋಣ ಅಂತ ಹೊರಟಿದ್ದೆ ಸ್ವಾಮಿ. ಮುಖ ತೊಳೆದು ಈ ಬತ್ತಿ ಇಟ್ಕೊಂಡು, ಓ ಕುಂಕುಮ ಇಟ್ಕೊಂಡು, ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಹೋ ಶರ್ಟ್ ಹಾಕಂಬೇಡ. ಹೋ ಈಗ ಈಗ ಹ್ಞೂ ಅವ್ರು ಫೋನ್ ಮಾಡ್ತಾರೆ, ರೆಡಿ ಆಗು, ಹೇಳ್ತಾರೆ ಡೀಟೈಲ್. ಇದು ಬಟ್ಟೆ ಇದು ಸ್ನಾನ ಮಾಡ್ಬೇಕಾ? ಬೇಡ, ಪಂಚೆ ಉಟ್ಕೊಳಮ್ಮ. ಆಯ್ತು ಸ್ವಾಮಿ. ಸ್ನಾನ ಬಟ್ಟೆ ಪಂಚೆ ಉಟ್ಕೊಂಡು ಅಲ್ಲ, ಸ್ನಾನ ಮಾಡ್ಬೇಕು ಅಂತ ಮಾಡ್ತೀವಿ. ಎಷ್ಟೊತ್ತು ಒಂದ್ 2 ಚೊಂಬ್ ಹಂಗೆ ಉಯ್ಕೊಂಡ್ ಬರೋದಲ್ವರ? ಬೇಡ ಕಣಣ್ಣ, ನೀವು ಆ ಥರ ಬೀಳ್ತೀರಾ. ಮಕ ತೊಳ್ಕೊಂಡು ಹಸಿನ ಗಂಜ ಹಾಕ್ಕೊಂಡು, ಹಸಿಲ್ಲ, ಸೀಮೆ ಹಸ್ಗಳವೆ. ಅದ್ರದ್ದು ಗಂಜ ಹಾಕ್ಕೊಂಡು, ಕುಂಕುಮ ಇಕ್ಕೊಂಡು, ವಿಭೂತಿ ಇಕ್ಕೊಂಡು, ಸ್ವಾಮಿಯವರು ಧ್ಯಾನದಾಗವ್ರೆ. ಓ ನಾನು ಎದ್ದೇಳ್ತಿದ್ದಂಗೆ ಮಾಡಿಸ್ತೀನಿ. ಓ ಏನೇನು ಹೇಳ್ಕೊಬೇಕು ಹೇಳ್ಕೊಂಬಿಡು. ಅಲ್ಲಿ ಸಂಸಾರದಲ್ಲಿ ಮನೇಲಿ ಕಿರಿಕಿರಿ ಆತವೆ. ಇಲ್ಲಿ ಮನೆಗೆ ಒಂದ್ ಸ್ವಲ್ಪ ನಮ್ಮ ಮನೆಯದು ಒಂದ್ ಸ್ವಲ್ಪ ಜಾಸ್ತಿ ಒಂಥರ ತಿಕ್ಲಿ ಆಡ್ದಂಗೆ ಆಡ್ತಾರೆ ಸ್ವಾಮಿ ಯಾವಾಗ್ಲೂ. ಸರಿ ಮಾಡ್ತಾರೆ, ಅವೆಲ್ಲ ಸರಿ ಮಾಡ್ತಾರೆ, ಉಸಿರು ಬಿಡ್ದಂಗೆ ಮಾಡ್ತಾರೆ. ಆಮೇಲೆ ಇದೊಂದು ಕೇಳಂದ್ರ, ಇದು ಯಾವ್ದೋ ಒಂದ್ ನಮ್ಗೆ ಫೋನ್ ಮಾಡಿ ನಮ್ದು ಮನೆಗೆ ಬಟ್ಟೆ ಬರೆ ಎಲ್ಲ ಸುಟ್ಟಾಕ್ಯವ್ರ ಸ್ವಾಮಿ. ಮಾತಾಡಿ ಅವೆಲ್ಲ ಕಟ್ ಮಾಡ್ತಾರೆ. ಆಯ್ತು ಸ್ವಾಮಿ. ಕಟ್ ಮಾಡಿ ಬರೇ ಮೇಲಿರ್ರಿ. ಬರೆ ಮೇಲೆ ಇರ್ಬೇಕಾ ಸ್ವಾಮಿ? ಪಂಚ ಉಟ್ಕೊಂಡು ಬರೇ ಮೇಲಿರ್ರಿ. ಧರ್ಮಸ್ಥಳದಾಗ ದರ್ಶನಕ್ಕೆ ಹೋಗ್ತೀವಲ್ಲ. ಓಹೋ, ಅದೇ ಇದು ಮೈ ಮೇಲೆ ಬಾಡಿ ಇಲ್ದಂಗೆ ಬರೇ ಒಂದ್ ಪಂಚೆ. ಅಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ಏನೋ ಮರಗಳವ? ಹಳ್ಳಿ ಮರ ಐತೆ ಸ್ವಾಮಿ, ಒಂದು ರೋಡಾಗೆ. ಊದ್ಗಡ್ಡೆ ಹಚ್ಚಿ ಅಲ್ಲೇ ಚುಚ್ಚಿಬಿಡು. ಈಗ ಮನೇಲೆ ಹಚ್ಕೊಂಡು ಹೋಗು. ಅಲ್ಲಿ ಬೆಳಗ್ಗೆ ಬಿಟ್ಟು ಅಲ್ಲೇ ಬುಡದಲ್ಲೇ ಚುಚ್ಚಿಬಿಟ್ಟು ಮೂಡ್ಗಡಿಕೆ ಕೈ ಮುಗಿದ್ಬಿಟ್ಟು ಹತ್ತು ಕಡೆಗೆ ನೋಡಬೇಡ, ಮನೆ ತಕ್ಕ ಬಾಗ್ಲಿಗೆ ಬಂದ್ಬಿಡು. ಆಯ್ತು. ಕಾಲು ತೊಳಿಬೇಡ. ಆಯ್ತು. ಎಷ್ಟು ಎಕರೆ ಐತಣ್ಣ ಜಮೀನು? ನಮ್ದು ಒಂದು 9 ಎಕರೆ ಐತೆ ಸ್ವಾಮಿ. ಪರವಾಗಿಲ್ಲ, ಕುಬೇರ ರಾತಿ ಹೋಗು. ನಮ್ಮ ಒಬ್ಬರದೇ ಅಲ್ಲ, ಅಂತ ನಮ್ದಿರೆಲ್ಲ ಇದ್ದೀವ್ರಿ. ಸ್ವಾಮಿಗಳು ನಂಬಿಡಪ್ಪ, ಕುಬೇರ ಆತೀವು. ನನ್ನ ತಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಸ್ವಾಮಿ ದೇಶ ಒಳಗೆ. ನಿಮ್ಮದು ಬಿಡಿ, ಅದು ಇದು ನೋಡಿ, ಇದು ರಾಜ್ಯನ ಕನಸಿಗೆ ಬರೈತಲ್ಲ. ಕನಸಿಗೆ ದುಡ್ಡಿನ ಕಂತೆ, ಆಮೇಲೆ ಇದು ನಾವು ಇವಾಗ ಏರೋಪ್ಲೇನ್ ಓಡಾಡ್ತೀವಿ. ಆಮೇಲೆ ಎಂತದ್ದು ಎಂತದ್ದು ಕೋಟ್ಯಾಂತರ ರೂಪಾಯಿ ನಮ್ ತಲೆಡಿಗೆ ಬಂದು ಸಿಕ್ತೈತೆ, ಮನೆ ಕಂತೈತಲ್ಲ. ಹಂಗ ನಿಮ್ಗೆ ಬಂದು ಸಿಕ್ಕಿರೋದು ಅದು ಬಿಂದಿಗೆ ಅಂತಂದ್ರೆ ಕೋಟಿ ಜನದಾಗ ಒಬ್ರಿಗೆ ಅದು ಕನಸು. ಇವಾಗ ಮಾರನು ಪ್ರಧಾನ ಮಂತ್ರಿ ಆದಂಗ ನಿಮ್ಗೆ ಅಂತ ಅನ್ನಿಸ್ತೈತೆ ಸ್ವಾಮಿ ನನಗೇನು. ಅಲ್ಲಲ್ಲ, ಈಗ ನಿಮ್ದು ಇವಾಗ ನೀವು ಕುರಿ ಕಾಯ್ತಿದ್ದರು ಅಂತಂದ್ರೆ ಲೆಕ್ಕ ಹಾಕಿ ಇವಾಗ 24 ಲಕ್ಷ ರೂಪಾಯಿ ಕಾರ್ ಕೊಡ್ಸಿದೀವಿ ಅಂತಂದ್ರೆ 45 ಲಕ್ಷ ರೂಪಾಯಿ ಹಣ. ನೋಡಿ, ಇವಾಗ ಕುರಿ ಕಾಯ್ತಿದ್ದರು ಜೀವನ ಕಷ್ಟ ಅಂತಂದ್ರೆ ಈಗ ಮೋದಿ ಅವರು ಮಾರ್ತಿದ್ರೆ ಅಂತ ಮೊದ್ಲು. ಮಾರ್ತಿದ್ದಾರೆ, ಇವಾಗ ಪ್ರಧಾನ ಮಂತ್ರಿ ಆದ್ರು. ಆಮೇಲೆ ಈಗ ಹಿಂಗೆ ನಾನು ಹೇಳಿದ್ದೆ, ಇದು ತಪ್ಪು ತಿಳ್ಕೊಬೇಡಿ, ಹಿಂಗ್ ಬಿಂದಿಗೆ ಸಿಕ್ತು ಅಂದಿದ್ಕೆ. ಇಲ್ಲ, ಸ್ವಾಮಿಯವ್ರು ನಂಬಿ. ಆಯ್ತು, ನಾವು ದೇವರು ದಿಂಡ್ರು ಇಡೀ ದೇಶನೇ ಹುಟ್ಟು ಬಂದು ನಾವೆಲ್ಲೂ ಒಳ್ಳೇದಾಗಲಿಲ್ಲ. ನಾವು ದೇಶಕ್ಕೆ ಹೋಗೋದೇನು ದೇವ್ರ ಪೂಜೆ ನೋಡಕ್ಕೆ ಹೋಗ್ತೀವಿ ಅಷ್ಟೇ. ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಹೋಗಲ್ಲ. ಸ್ವಾಮಿಯವರು ಏನು ಊಟ ಕೂತಾರ ಸ್ವಾಮಿ? ಒಂದು 10 ನಿಮಿಷ ಕಟ್ ಮಾಡು. ಹ್ಞೂ ಸ್ವಾಮಿ. ಧ್ಯಾನದಲ್ಲ ಅವ್ರು ಕಟ್ ಮಾಡು. ಧ್ಯಾನ ಮಾಡ್ತಾವ್ರ? 10 ನಿಮಿಷ. ಅವ್ರ ಊಟದ್ದೇನು ಪ್ರಸಾದ? ಅವರು ಹಣ್ಣು ಹಂಪಲು ಅಷ್ಟೇ. ಬಿಡಿ ಸ್ವಾಮಿ, ಅವ್ರ ಹಂಗಿರೋವತ್ತಿಗೆ ಮತ್ತೆ ನೋಡಿ ಸಂಸಾರನೇ ತ್ಯಜಿಸಿ ಎಳ್ನೀರು. ಆಮೇಲೆ ನಾವು ಟೌನ್ಗಳಲ್ಲಿ ಅಂಗಡಿಗೆ ಹೋದ್ರೆ ಫ್ರೂಟ್ ಕೊಡಿ ಅಂತ ಒಂದು ತಿಂತೀವಿ ನೋಡು. ಆ ಥರ ಎಲ್ಲ ಮಿಕ್ಸ್ ಹಣ್ಣುಗಳು. ಮಿಕ್ಸ್ ಹಣ್ಣು, ಆಮೇಲೆ ಬಾದಾಮಿ. ಅದೇ ಒಟ್ನಾಗಿ ಇದು ಈ ನಮ್ಮ ಇದ್ರಾಗೆ ಶಿವಕುಮಾರ ಸ್ವಾಮೀಜಿ ಇದು ಐಕ್ಯವಾಗ ಟೈಮಲ್ಲಿ ಹಣ್ಣಿನ ರಸ ಕುಡಿಯೋರು ಅಷ್ಟೇ. ಇವ್ರು ಹಣ್ಣಿನ ನೀರು ಕುಡಿಯೋಲ್ಲ, ಹಣ್ಣಿನ ರಸನೇ. ಒಳ್ಳೇದು. ಪಾದ ಪೂಜೆ ಮಾಡ್ರೆ ನೀವೇ ಪುಣ್ಯವಂತರು. ಸಿಕ್ಕಿದ್ದು ನಮ್ಗೆ ಅಣ್ಣಾರೆ ಸುಮಾರು 20 ವರ್ಷದಿಂದ ನಮ್ಮ ವನವಾಸ ದೇವ್ರಿಗೆ ಮುಟ್ತಾ ಇತ್ತು.
ಹಾ. ಆಮೇಲೆ ಅವರು ಸಿಕ್ಕುಟ್ಲು ನಾವು ಸ್ವಾಮಿ ನೀವೇ ಓಪನ್ ಮಾಡಿ ಅರ್ಧ ತಗೊಂಡು ಹೋಗ್ಬಿಡಿ ಇಂದು. ಹಾ. ಬೇಡ ಭಕ್ತರು ನೀನು 5 ರೂಪಾಯಿ ಹಾಕು ಸಾಕು ನನಗೇನು ಬೇಡ ಅಂದ್ಬಿಟ್ಟು. ನಮ್ಗೂ ಹಂಗೆ ಅಂದ್ರೆ ಸ್ವಾಮಿ ಫಸ್ಟ್ಗೆ ನೀವು ಮನ್ಸು ಬಂದಾಗ ನೀವು 5 ರೂಪಾಯಿ ಹಾಕಿ ಎಷ್ಟನ್ನ ಹಾಕಿ ನಾವು ಇಷ್ಟೇ ಅಂತ ಕೇಳಲ್ಲ, ನಾನು 1 ಗಂಟೆ ಮಾಡ್ಕೊಡ್ತೀನಿ ಅಂತ ಅಂದು. ಅದಕ್ಕೆ ಹಾ. ನಾವೇನು ಮಾಡ್ದು ಅವ್ರದ್ದು ಋಣ ಅವರಿಂದ ನಮ್ಗೆ ಒಳ್ಳೇದಾಗೈತೆ. 45 ಅಲ್ಲ 50 ಲಕ್ಷ ಹೋದ್ರೂ ಹೋಗ್ಲಿ ಹಾ. ಅವ್ರಿಗೆ ಕಾರ್ ಕೊಡಿಸ್ಬಿಡ್ತೀವಿ ಅಂತ ಮನಸ್ಸಿನಲ್ಲಿ ಅನ್ಕೊಂಡಿದ್ದು. ಹಾ. ನಾವು ಮಕ್ಕಳು ಮೊಮ್ಮಕ್ಕಳು ಅಣ್ತಮ್ಮದಿರು ಎಲ್ಲ 2 ಕಾರ್ ಮಾಡ್ಕೊಂಡು ಹ್ಮ್. ಬಂದಿದ್ದೀವಿ. ಅವ್ರ ಮಠದಲ್ಲಿದ್ದೀವಿ. ಅಲ್ಲಿ ಮೊದಲು ಸಲ ಇದು ನೀವು ಗುಟ್ಟಾಗಿ ಕೇಳಿ ಒಂದ್ ಮಾತು ಅಥವಾ ಯಾವ್ದೋ ಒಂದು ಸುಮ್ನೆ ನಮ್ಗೆ ಸಂಸಾರದಾಗೆ ಇದು ಏನೋ ಖ್ಯಾತಿ ತಂದಿಕ್ಕದು. ಹೆಸರು ನನ್ನ ಹೆಸ್ರ ಅಲ್ಲ ಅಲ್ಲ ಅವರು ಖ್ಯಾತಿ ಅದನ್ನು ಸ್ವಾಮಿಯವ್ರಿಗೆ ಹೇಳಿ. ಅಲ್ಲ ಏನೋ ಬೇಜಾರು ಮಾಡ್ಕೊಂಡರು ಅಂತ. ಈಗಲೇ ಹೇಳಕ್ ಹೋಗ್ಬೇಡಿ. ಆಯ್ತು ಸ್ವಾಮಿ. ಈಗಲೇ ಅವರೇ ಬಾಯ್ಬಿಟ್ಟು ಎಲ್ಲ ಹೇಳ್ತಾರೆ. ನಿಮ್ಮ ಜಾತಕನೇ ಹೇಳ್ತಾರೆ ಅವರು. ನಾವು ಕುರಿ ಸವೆ ರಪ್ಪಿತ್ತೈತೆ ಮುಷ್ಣಿಟ್ಟದೆ ಅಂತ ಹೇಳಿದವರು. ನಮ್ಗದು ಈ ಕುರಿ ಕಾಯೋನೊಬ್ಬ ಹಾಡು ಹೇಳ್ತಾನೆ ನೋಡಿ. ಇವರು ಯಾರು ಹನುಮಂತರಾಯಿ ಬಂದಂಗೆ ನಾವು ಈಚೆಗೆ ಬಂದ ತಿಳ್ಕೊಬೇಕು. ಏನ್ ನೋಡಿ ಸ್ವಾಮಿ, ಆ ಕುರಿ ಕಾಯರು ಅಂತಂದ್ರೆ ಯಾವ್ದೋ ಒಂದು ರೊಪ್ಪದಾಗೆ ಒಂದು ಗುಡ್ಲೊಳಗಿದ್ದಾರೆ ಅವರು. ಆದ್ರಿಂದ ಸ್ವಾಮಿಯವ್ರು ನಂಬಿರೋದ್ರಿಂದ ಇತಿಹಾಸದಲ್ಲಿ ಕೈ ಬಿಡಲ್ಲ. ನಾವು ನಮ್ಮ ಅಪ್ಪನ ಫೋಟೋ ಇಕ್ಕೊಂಡಿಲ್ಲ, ಅವರ ಫೋಟೋಗಳು ಇಕ್ಕೊಂಡಿದೀವಿ. ಚೆನ್ನಾಗಿ ನಾವು ಡೆವಲಪ್ ಆಗಿದ್ದೀವಿ ಎಂದು ಕುರಿ ಬಿಟ್ಟಿಲ್ಲ. ಅಲ್ಲ ಅದು ಇದಾದ್ರ ವಂಶ ಪಾರಂಪರ್ಯ ಅದರಿಂದಲೇ ಒಂಚೂರು ಅವತ್ತಿನ ಗಂಜಿ ಇತ್ತಲ್ರ. ಹೌದೌದೌದೌದು. ಆದ್ರಿಂದ ಚೆನ್ನಾಗಿದ್ದೀವಿ. ಇದನ್ನ ಒಂದ್ ಮಾತು ಯಾರು ಏನಿಲ್ಲ ಸ್ವಾಮಿ, ನಾವು ಏನೋ ಜೀವನ ಮಾಡಕ್ ಒಂದ್ ಅಂಗಡಿ ಪಂಗಡಿ ಇಕ್ಕೊಂಡು ಹೆಂಗೋ ಒಂಚೂರು ನೀವು ಮಾತಾಡ್ತಿದ್ದಂಗೆ ನಿಮ್ಗೆ ಶತ್ರುಗಳು ಎಷ್ಟು ಜನ ಅವ್ರೆ, ಸ್ತ್ರೀ ಸಂಬಂಧ ಎಷ್ಟವ್ರೆ ಅಂತ ಇವ್ರು ಹೇಳೇ ಬಿಡ್ತಾರೆ. ನಿಮ್ ಮನೆಗಳಲ್ಲಿ ಇರೋದ್ರಿಂದ ಇವರು ಏನು ಬಾಯಿ ಬಿಟ್ಟು ಹೇಳ್ತಿಲ್ಲ. ಮನೆ ಸಂಸಾರ ಹೆಂಗಸರು ಮಕ್ಳು ಇರೋದ್ರಿಂದ ಏನು ಹೇಳ್ತಿಲ್ಲ. ಇವ್ರೇನ ಹೇಳ್ಬೇಕು ಅಂದ್ರೆ ಫ್ರೀ ಟೈಮು ಎಲ್ಲಾನ ಮಠದಿಂದ ಈಚೆಗಡೆ ಇವರು ವಿಶ್ರಾಂತಿಗೆ ಬರ್ತಾರಲ್ಲ, ಇದು ಇದಕ್ಕೆ ಎಂತದು ಫೀಲ್ಡ್ ವರ್ಕ್ ಅಂತ ಬರ್ತಾರ. ಇದೆಂತದ್ದು ಇದಕ್ಕೆ ವಿಶ್ರಾಂತಿ ಅಂತ ಅದೇ ಪಾರ್ಕಿಂಗ್ ಬರ್ತಾರಲ್ಲ ಅಂತಾರಲ್ಲ ಹಂಗೆ. ಇವ್ರದ್ದು ತೋಟ ಐತಲ್ಲ, ತೋಟದ ಒಂದು ರೌಂಡ್ ಬರ್ತಾರೆ. ಮಧ್ಯಾಹ್ನ ಕರೆಕ್ಟಾಗಿ 2:30-3 ಗಂಟೆಗೆ ಈಚೆಗೆ ಬರ್ತಾರೆ ಮಠದಿಂದ. ಅವಾಗ ಅದನ್ನ ನಾವು ನೀವು ಮಾತಾಡ್ದಂಗೆ ಇಬ್ಬರೇ ಇರಬೇಕು. ಅದೆಲ್ಲ ಮಾಡ್ತಾರೆ. ಇದು ನೀವು ಇವಾಗ ಕಾರ್ ಎಲ್ಲಿ ನಿಲ್ಸಿದ್ರಿ ಹೇಳಿ? ಕಾರ್ ಅವ್ರ ಮಠದ ಮುಂದೆಲ್ಲ ತಂದಿದ್ದೀವಿ. ಅಲ್ಲ ಸ್ವಾಮಿ, ಅವರು ಇದು ಅಡೆಗೆ ಸಮುದ್ರ ಮೀನು ಪಾನೆಲ್ಲ ಇದ್ದು ನಾವು ಒಂದ್ಸಲ ಹೋಯ್ದು ಅಡೆಗೆಲ್ಲ ಹೊಳೆ ಐತೆ. ಮ್ಯಾಗಡೆಗ ಮೆಟ್ಲ ಮೇಲೆ ಒಂದು ಕುದುರೆ ಒಳಗೆ ಹೋಗ್ತಾರೆ ಅಂತ ಅನ್ನೋರು. ಆಮೇಲೆ ಆ ಕಡೆಗೆಲ್ಲ ಕಾಡಗೊಂದು ಮನೆ ಇದು ಮಠ ಇದ್ದಾಗ ಅವ್ರೆ ಅಂತ ಅಂದ್ರೆ ಆ ಸ್ವಾಮಿಗಳು ಯಾವ ಸ್ವಾಮಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. 2 ಕಿಲೋಮೀಟ್ರು ಅಲ್ಲಲ್ಲ, ಇದು ಶಾರದಾಂಬೆ ದೇವಸ್ಥಾನ ಕಲ್ರಥ ಐತ್ರಲ್ಲ, ಅಲ್ಲೊಂದು ಹೊಳೆ ಐತೆ. ಹೊಳೆ ಒಳಗೆ ಪುರಿ ಹರಿಸ್ಬಿಟ್ರೆ ಮೀನೆಲ್ಲ ಒದ್ದಾಡ್ತವೆ. ಹೌದೌದೌದು. ಅಲ್ಲಿ ನಿಂತ್ಕೊಂಡು ನೋಡ್ರಿ, ಮ್ಯಾಗಡೆಗೆ ಒಂದು ಮೆಟ್ಲು ಮಾಡ್ಯಾರೆ. ಹೊಳೆ ಮೇಲ್ಗಡೆ ಒಂದು ಮೆಟ್ಲು ಅಲ್ಲ ಎಂತದ್ದು ರೋಡ. ಹೌದೌದು. ಅಲ್ಲಿರೋ ಸ್ವಾಮಿಗಳು ಅಥವಾ ಇನ್ನ ಬೇರೆ ಸ್ವಾಮಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲೇ ಇರೋರು ಅವ್ರೇನೆ. ಕಾರು ಇಲ್ಲಿಂದ ಇಲ್ಲಿಗೆ ಬರ್ಬೇಕ ಹೊಳೆ ದಾಟಿ? ಅವ್ರದ್ದು ಎಸ್ಟೇಟ್ ಐತೆ, ಬಂಗ್ಲೆ. ಆ ಕಡೆಗೆ ತೋಟ ಫಾರೆಸ್ಟ್ ಐತಲ್ಲ ಆ ಕಡೆಗೆ. ಅವ್ರ ಅಪ್ಪ ಅವ್ರ ಅಜ್ಜಿ ಎಲ್ಲ ಅಲ್ಲೇ ಇರೋರು. ತಂದೆ ತಾಯಿಗಳಿದಾರೆ ಇನ್ನು ಅವ್ರೆ ಅಣ್ಣಣ್ಣ ಅಜ್ಜಿರು ಚೆನ್ನಾಗವ್ರೆ. ಏನೋ ಒಟ್ಟಿನಾಗೆ ನಾವು ಬರ್ತೀವಿ ಸ್ವಾಮಿ. ಒಂದ್ಸಲ ಬಂದ್ರೆ ಇದು ಫೋನ್ ನಂಬರ್ ಸ್ವಾಮಿಗಳಿಗೆ ಫೋನ್ ನಂಬರ್ ನಮಗೆ ಕೊಟ್ರೆ ನಾವು ಬಂದು ಆ ಕಡೆಗೆ ಬಂದಾಗ ಫೋನ್ ಹಾಕ್ತೀವಿ ಸ್ವಾಮಿ. ಬನ್ನಿ. ಆಯ್ತು ಸ್ವಾಮಿ. ಯಾವುದೋ ಹೊಳೆ ನರಸೀಪುರನಾ? ಬನ್ನಿ. ಅದ ನಿಮ್ದು ಹೊಳೆ ನರಸೀಪುರನಾ? ಅಲ್ಲ, ಆನೇಕಲ್ ತಾಲೂಕು. ಆನೇಕಲ್ ತಾಲೂಕು. ಅದೇ ಇದನ್ನ ಕೇಳೋಣ ಬೇಡದ ಸ್ವಾಮಿ? ಇದನ್ನ ಈಗ ಕೇಳಬೇಡಿ. ಯಾವಾಗನ ನೀವು ಬಿಡ್ ಟೈಮಲ್ಲಿ ಫೋನ್ ಹಾಕಿ ನನಗೆ ಫೋನ್. ಆಯ್ತು ಸ್ವಾಮಿ. ಒಂದು ಕೆಲಸ ಮಾಡಿ, ನಾವು ಇರ್ತೀವಿ, ಇವತ್ತು ಇರ್ತೀವಿ ಮಠದಲ್ಲೇನೆ. ಅವ್ರಿಗೆ ಕಾರು ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಒಂದು ಹೋಮ ಐತೆ, ಹೋಮ ಮಾಡಿಸ್ಕೊಂಡು ನಾವು ಬೆಳಗಿನ ಜಾವ ಮನೆ ಬಿಡ್ತೀವಿ.
ಓ ಭಕ್ತಾದಿಗಳೆಲ್ಲ ಹೊರಟ್ಬಿಡ್ತಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಹಾಕಿ. ಆಯ್ತು ಸ್ವಾಮಿ, ಇಲ್ಲ, ಆಯ್ತು. ಅರ್ಧ ಗಂಟೆ ಬಿಟ್ಟು ಅವರೇ ಫೋನ್ ಹಾಕಿ. ಹಲೋ ಹಲೋ ಅಣ್ಣ, ನಮಸ್ಕಾರ. ನಮಸ್ಕಾರ. ಎಲ್ಲಿದ್ದೀರಣ್ಣ? ಇದು ಎಂತದು ದಾವಸ್ಪೇಟೆ. ಅಣ್ಣ ಅದೇ ಅವಾಗಂತೂ ನಾವ್ ಹೇಳಿದ್ ನಡ್ಸ್ಕೊಡಕ್ ಆಗ್ಲಿಲ್ಲ. ಇವತ್ತಂತೂ ಈ ಸರಿ ನಾತ್ರ ಖಂಡಿತ ನಡ್ಸ್ಕೊಡ್ಬೇಕಣ್ಣ. ಏನ್ ಹೇಳಿ? ನಿಮ್ನೆ ನಂಬಿದೀವಣ್ಣ, ದಯವಿಟ್ಟು ಬಿಡ್ಬಾರ್ದಣ್ಣ, ನಮ್ ಕೈ ಬಿಡ್ಬಾರ್ದಣ್ಣ. ನಾವ್ ನಿಮ್ಗೋಸ್ಕರ ಅಣ್ಣ ಕಾಯ್ಕೊಂಡಿದೀವಣ್ಣ. ನಿಮ್ ಫೋನ್ ಎತ್ತಲ್ಲ, ಏನಿಲ್ಲ ಅಣ್ಣ. ನಾವ್ ಯಾವತ್ತೂ ನಿಮ್ಗೋಸ್ಕರನೇ ಅಣ್ಣ. ಏನಾಯ್ತು ಸ್ವಾಮಿ? ನೋಡಿ, ಈಗ ನಾವು ಮಣ್ಣಿಗೆ ಬಂದಿವಿ, ದಿನಗಪ್ಪ ಅಲ್ಲೇ ನಾವು ಗೋಳಾಡಲ್ಲ. ಇದನ್ನ ಕೇಳ್ಬೇಕಾಯ್ತು ಅಂತಲ್ಲ. ಅದೇನೋ ಹೇಳೋಣ, ಗೋಳಾಡಲ್ಲ ಅವನು. ಮಾತಾಡಿ ನರಸಿಂಹಣ್ಣ, ಓ ನೀನು ನಮ್ಮನ್ ಕೈ ಬಿಡಿ, ಹಿಡಿಬೇಕಣ್ಣ. ದಾವಸ್ಪೇಟೆಗೆ ಕೈಯಲ್ಲಿ ಹಿಡ್ಕೊಳಕ್ ಬರೋಣ. ಅಣ್ಣ ಎಂತೆಂತವ್ರ ಕೈ ಬಿಡ್ತೀಯ ಅಂತ ನನಗ್ ಕೈ ಹಿಡಿಯಲ್ವಣ್ಣ? ಇಂಥದ್ದು ಅಂತ ಹೇಳಿ ಕೈ ಹಿಡಿಬೋದು. ಅಲ್ಲ, ಎಂತೆಂತವ್ರ ಕೈ ಬಿಡ್ತೀಯ? ಅಲೋ, ಈಗ ಏನ್ ಇರ್ಬೇಕು ಹೇಳ್ರಿ, ಇಂಥದ್ದು ಕಷ್ಟ ಅಂತ ಹೇಳ್ಬೋದು. ಇಲ್ಲ ಅನ್ನೋದು. ಅಣ್ಣ ನೀನ್ ಕರೆಕ್ಟ್ ಆಗಿ ಮಾತಾಡೋಣ, ಏನು ಕೇಳಿಸ್ತಾ ಇಲ್ಲ. ಕಾರಾಗ ಹೋಗ್ತಾ ಇದ್ವಿ ಸ್ವಾಮಿ. ಅಯ್ಯೋ, ನಿಮ್ಮಂತ ಸಾವುಕಾರು ಕಾರಾಗ ಹೋಗ್ತೀನಿ, ನೀನ್ ಸೈಕಲ್ ಆಗಿ ಹೋಗ್ತೀರಣ್ಣ. ಅಲೋ, ಯಾರು ಎತ್ತ ಅಂತ ಹೇಳ್ಬಿಟ್ಟು ಮಾತಾಡಿದ್ರು. ಅಣ್ಣ ನರಸಿಂಹ ಅಣ್ಣ 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 ಓ BN ನರಸಿಂಹರಾಜು ಸತ್ತೋಗ್ಬಿಟ್ಟಾರಣ್ಣ, ಬಳ್ಳಾಪುರ. ಹಲೋ, ಏನೋ BN ನರಸಿಂಹರಾಜು ಸತ್ತೋಗ್ಬಿಟ್ಟಾರೆ, ಬಳ್ಳಾಪುರ. ಏನ್ ನರಸಿಂಹರಾಜ್ ಸತ್ತೋಗ್ಯಾರ? ಬಳ್ಳಾಪುರ. ಹೂ ಅಣ್ಣ, ಸಾಯಂಕಾಲ ಮಣ್ಣು. ನಿಮ್ ಮಗು ಎಷ್ಟು ಜನ ಕೊಟ್ಕೊಂಡ್ರಲ್ಲ ಸುಳ್ಳ ಮಗನೇ, ನಿನ್ ತಾಯಿನ ಹಾಕ್ಯ ನಾಳೆಗಲ್ಲ. ನಿಮ್ ಮಗು ಸುಳಿನ ಕಂಡಾಯ್ಕ ನಾಳೆ BN ನರಸಿಂಹರಾಜ್ ಬಳ್ಳಾಪುರ ಲೇಟಾಗಿ ನಡ್ಯಪ್ಪ. ನಿಮ್ ಮಗು ಹೆಂಚೆ ಹೇಳ್ತಾ ಇದೀಯಾ? ನಾನ್ ಗೊತ್ತಿದ್ದು ಸತ್ತಾಗ ಮಾಡ್ಬಿಟ್ಟಲ್ಲ ನಿನ್ ತಾಯಿನ ಹಾಕ್ಯ. ಈಗ ಅರ್ಕಿಂದ ಫೋನ್ ಮಾಡಿ ಅಣ್ಣ ಅಣ್ಣ ಪುಣ್ಯ ಕೇಳ್ತಾ ನಿಮ್ಮ ಅಲ್ಲ ಅಣ್ಣ, ಅಣ್ಣ ಅಲ್ಲ ನನಗೆ ಫೋನ್ ಮಾಡಿ ಸತ್ತಾಗ ಇನ್ನ ಎಲೆಕ್ಷನ್ ನಿಲ್ಬೇಕು. ಅಣ್ಣ ಕ್ಯಾಸಲ್ ಹತ್ರ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು ಅಂತ ಹೇಳಿದ್ರಲ್ಲ ಅಣ್ಣ. ಅವ್ರು ಪುಣ್ಯ ಮಾಡಿ ನೀವು. ಅಣ್ಣ ಟಿವಿಯಲ್ಲೆಲ್ಲ ಬತ್ತಾಯ್ತಣ್ಣ, ಟಿವಿಯಲ್ಲೆಲ್ಲ ಬತ್ತಾಯ್ತೆ. ಟಿವಿ ಗೊತ್ತಾಗ ನಾನು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ನಾನೇ ಫೋನ್ ಮಾಡ್ತಾ ಇರೋದು. ಅಣ್ಣ ಯಾಕೆ 12 ಮೀಟರ್ ಕೂರ್ತು ತಲೆ ತಿಂತೀರಾ? ಅಣ್ಣ BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು. ನಮ್ಮನ್ನೆಲ್ಲ ಹಾಕ್ಮಾಡಿ ನನ್ನೆಲ್ಲ ಗ್ಲೂಕೋಸ್ ಹಾಕ್ಕೊಂಡ್ ಬಂದಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗಿ. ಅಣ್ಣ ನೀನ್ ಯಾವಾಗಣ ಬರೋಣ? ಜಲ್ದಿ ಬರೋಣ, ನರಸಿಂಹರಾಜು ಎಣ ಎತ್ಬೇಕಂಡ್ ಬರೋಣ. ಅಯ್ಯೋ ಇವನ್ ತಾಯಿನ ಹಾಕ್ಯ ಇಂಥದಕ್ಕೆ ನಿಮ್ಮ ಜಂಗನ ಮಾತಾಡ್ತಾರೆ. ನಾನೇ ನರಸಿಂಹರಾಜು. ಅಣ್ಣ ಅವ್ರ ಹೆಂಡತಿ ಮಕ್ಕಳೆಲ್ಲ ಅಳ್ತಾವ್ರಣ್ಣ, ಬಾರಣ ಜಲ್ದಿ. ಹಲೋ, ಎಲ್ಲ ಮಡ್ಕೆ ಎಲ್ಲ ಬೆಂಕಿ ಹಾಕ್ರಿ, ಮಡ್ಕೆ ಚಟ ಕಟ್ರಿ, ಎಲ್ಲ ಗರಿ ಎಲ್ಲ ಕಟ್ಕೊಂಬರ್ರಿ. ತಾಯಿನ ಹಾಕಿ ಉಸಿರಾಡ್ದಂಗ್ ಮಾಡಿರಲ್ಲ. ಗರಿ ಎಲ್ಲ ಕಟ್ಕೊಂಬರ್, ದೊಡ್ಡದಾಗ ಕಟ್ರಿ. ಒಣ್ಣ ತೂಕ ಜಾಸ್ತಿ ಐತಿ, 150 kg ಐತಿ ನರಸಿಂಹಣ್ಣ. ಎಣ ಬಾರ. ನಿಮ್ಮ ತುಳು ಬಾರ ನಿಮ್ಮ ಮನಿಕರಿ. ಅಲ್ಲೋ ಅಣ್ಣ, ಅಣ್ಣ ಎಷ್ಟೊತ್ತಾಗುತ್ತೆ ಅಣ್ಣ ಬರೋದು? ಅಣ್ಣ ಅಲ್ಲ ಇದು ಒಡ್ರಲ್ಲಿ ಎಂತದು? ಓಯ್ ಇದನ್ ಬಿಟ್ಟಿದ್ದೀವಿ ಯಾವ್ದು ಗೆದ್ದೆಯಲ್ಲಿ. ಅಣ್ಣ ನರಸಿಂಹರಾಜು ಎಣ ಎಲ್ಲ ಕಪ್ಕಾಗ್ಬಿಡ್ತೈತ್, ಬಾರಣ್ಣ. ಅಲ್ಲ ನಾವು ಭೀಮಸರ ಇದೀವಿ, ಹೆಂಗ್ ಬರ್ಬೇಕು ಹೇಳ್ರಿ ಈಗ? ಸೀದಾ ಭೀಮಸರದಿಂದನ ಸೀದಾ ಇದು ಈ ಕಡೆಗೆ ಬೆಳ್ಳಾವಿ ಕಡೆ ತಿರ್ಕೊಳತ್ತೆ. ಭೀಮಸರದಿಂದ ಹಂಸ ಬಿಡ್ತಂಗೇನ ಸೀದಾನ ಬೆತ್ಲೂರ್ ಬಾರೆ ಬಿಡ್ತಂಗೇನ ಅಲೆಮನೆ MSL ಐತಿ. MSL ಬಿಡ್ತಂಗ ಮುಂದಕ್ಕೆ ಬುಗುಡ್ನಳ್ಳಿ ಬಿಡ್ತಂಗೇನ ಸೀದಾ ಬಂದ್ರೆ ಹಳ್ಳಿ ಮರ ಐತಿ. ರೋಡ್ ಸೈಡ್ ನಾನು ಇಲ್ಲಿ ಕುಂತಿದ್ದೀನಿ, ಬನ್ನಿ. ಹೌದಾ? ಅವ್ರು ಕೊಡ್ತೀನಿ ನೋಡಿ ಅವ್ರ ಕೈಲಿ. ಅವ್ರ ಹೆಸರು ಹೇಳಿ, ನೀವ್ ಯಾರು? ನಾವ್ ಬರ್ತಾ ಇದೀವಿ ಅಂದ್ರೆ ನಾನು ನನ್ ಮಗಳು ಬರ್ತಾ ಇದೀವಿ. ನಾನ್ ಲಲ್ಲಿ. ಹಲೋ, ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದೀವಿ. ಎಲ್ಲಿಗ್ ಬರ್ಬೇಕು ಅಂದ್ರೆ ನಾವು ಕೆರೇರಿ ಐತಲ್ಲ, ಕೆರೇರಿ ಅಲ್ಲಿ ಕಾರಲ್ಲಿ ಇದ್ದೀವಿ. ಎಲ್ಲ ಅಡ್ರೆಸ್ ಗೊತ್ತಾಗ್ತಿಲ್ಲ. ಇಲ್ಲಿ ನಾವು ನಮ್ಮ ಮಾವರ್ ಕೈ ಕೊಡ್ತೀವಿ ನೋಡಿ, ಹೇಳ್ತಾರೆ. ಕೊಡು. ಅಲ್ಲ ಮಾತಾಡ್ರಿ. ಹಲೋ, ಮಾತಾಡಿ. ನಾವು ಇದ್ಯಾವ್ದೋ ಬಳ್ಳಾಪುರ ಬಿಟ್ಟು ಮುಂದೆ ಕೆರೆ ಸಿಕ್ಕತೆ. ಆ ಕೆರೇರಿ ಮೇಲೆ ಇದೀವಿ. ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಬಂದಿಲ್ಲ. ನನ್ನ ಎಲ್ಲ
ಈಗ ದೊಡ್ಡೇರಿ ಕೆರೆನೋ ಬಳ್ಳಾಪುರ ಕೆರೆ ಮುಂದಕ್ಕೋ ಅವ್ರ ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ. ನೀವ್ ಹಿಂದಕ್ ಬರ್ರಿ, ಬಳ್ಳಾಪುರ ಹಿಂದಕ್ಕೆ. ಅಲ್ಲ ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ, ನೀವು ಸರಿ ಗೊತ್ತಾಗ್ತಿಲ್ಲ. ಇಲ್ಲಿ ಬಳ್ಳಾಪುರ ಹಿಂದಕ್ ಬರ್ರಿ. ಗೊತ್ತಾಯ್ತು, ನಾವ್ ಬರ್ತೀವಿ. ಅವ್ರಿಗೆ ನಮ್ಮ ಯಜಮಾನ್ರ ಕೈ ಕೊಡಿ ಫೋನು. ಅವರೆಲ್ಲ ಆಚೆಕ್ ಹೋದ್ರಪ್ಪ ಮಾತಾಡು. ಅಲ್ಲ ಕಣ್ರಿ, ಇಲ್ಲಿ ಅವ್ರ ಮಾವ ಬಂದಿದ್ದಾರೆ, ಬಾಮೈದ ಬಂದಿದ್ದಾನೆ, ಅವ್ರ ಮಗಳು ಹೆಂಡತಿಗಿಂತ ನೀನ್ ಯಾವನ ಆಯ್ಕಂತೀನಿ ನನ್ನ ಕೈಲಿ ಫೋನ್ ಕೊಟ್ಟಾರಲ್ಲ, ಕೊಡಿ ಅವ್ರಿಗೆ ಫೋನ್. ಅಲ್ಲಿ ನೋಡ್ರಿ ಎಷ್ಟು ಅನ್ಬಿಟ್ಟಿರು ನನ್ ಮಕ್ಳು ಹಲೋ, ನಮ್ಮ ಮಾವರವರು ಒಂದೇ ಸಲ ಸಿಟ್ನಾಗ ಇದನ್ನ ಅವರು ಗುರುದೀಕ್ಷೆ ತಗೊಂಡವ್ರೆ. ಗುರುದೀಕ್ಷೆ ನನ್ನ ತಗೊಂಡ್ಲಿ, ನಿನ್ ನೆಂಡ್ರು ನನ್ನ ತಗೊಂಡ್ಲಿ, ನಮ್ಗೇನ ಬೇಕಾಗೈತೆ? ಗಾಡಿ ನಿಲ್ಸೋ. ಹಲೋ ಹಲೋ ಹಲೋ, ಯಾರು? ಬಡತನದ ಮನೆಯೊಳಗ ತಿಕ್ಕಾಕೆಯ್ಯಬಾರದು, ಬಡತನದ ಮನೆಯೊಳಗ ತಿಕ್ಕಾಕೆಯ್ಯಬಾರದು, ಹಡಿದ ತಪ್ಪಿಗ. ಯಾರವರು? ಬಡತನದ ಮನೆಯೊಳಗೆ ಹೆಣ್ಣು ಊಟ ಬಾರದು ಇದೆ. ನಾನು ಅದೇ ಅಲ್ವಾನ್ರಿ ಹೇಳ್ತಿರೋದು. ಅದೇನು ಹೇಳ್ತೀನಿ, ಇದು ಇದು ಅಕ್ಕ, ಇದು ಬಡತನದ ಮನೆಯೊಳಗೆ ಏನಂತ ಹೇಳ್ತಿರೋದು ಹಾಡು? ಬಡತನದ ಮನೆಯೊಳಗೆ ಹೆಣ್ಣು ಹೆಂಡಿ ಊಟ ಬಾರದು ಅಂತ ಒಕ್ಕರ್ ಹೇಳ್ತಾರೆ ನೋಡಿ. ಯಾವ ಅಕ್ಕಾರು? ಎಲ್ಲಿರೋದ ಜನಪದ ಗೀತೆ ಅದು, ಕೇಳಿ. ಅಲ್ಲ ಎಲ್ಲಿರೋದ ಅಂಗಡಿ? ಬ್ಯಾಂಗಲ್ಸ್ ಅಂಗಡಿ, ಬಳೆ ಅಂಗಡಿ. ಎಲ್ಲಿ? ಬೂನಳ್ಳಿ ಅಣ್ಣ, ಇಲ್ಲಿ ಬೂನಳ್ಳಿ ಅಂಗಡಿ ಆಗಿದ್ದೀವಿ ಅಕ್ಕ. ನಾವ್ ಹಂಗಲ್ಲ, ಬಡತನದ ಮನೆಯೊಳಗ ತಿಕ್ಕಾಕೆಯ್ಯಬಾರ. ಹಲೋ 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 ಹಲೋ, ಮಾತಾಡಪ್ಪ. ಹೇಳಿ, ಅದು ಆ ಕಡೆ ಹೇಳೋದು ನೋಡಿ. ಅವರು ಇವರು ಒಕ್ಕರ್ ಹೇಳಿದ್ ಕೇಳಿಸ್ತೀನಿ ಅವರು. ನಾನ್ ಯಾತರ ಆತರನೇ ಹೇಳಿದಲ್ವಾ? ಇಲ್ಲ, ನೀವು ಇನ್ನೊಂದ್ಸಲ ಹೇಳಿ ಕೇಳಿಸ್ಕೊಂತೀನಿ. ಇನ್ನೊಂದ್ಸಲ ಹೇಳಿ. ಬಡತನದ ಮನೆಯೊಳಗ ಒಕ್ಕರ್ ಕೈ ಕೊಡ್ತೀನಿ ಹೇಳಿರಿ. ಬೇಡ ಬೇಡ ಬೇಡ, ನೀವೇ ಕೇಳಿಸ್ಕೊಬೇಕದು. ನಿಮ್ಗೋಸ್ಕರ ರಚಿಸಿ ಆಡಿರೋದಕ್ಕಂತ ಆಡೋದು. ಆಯ್ತು. ಅದು ಇನ್ನೊಂದು ಯಾವ್ದು ಗೊತ್ತಾ? ಅದು ಇನ್ನೊಂದು, ಒತ್ತಾಯ್ತು ನನ್ ಹೊಲ್ದಾಗೆ, ಕತ್ಲಾಯ್ತು ನನ್ ಕಂಡಗೆ, ನಾನು ನೀನು ಉಲ್ಲಗೆ, ನಾನ್ ತುಣ್ಣೆ ಬನ್ನಿ ತುಲ್ಲಗೆ. ಹಲೋ 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 ಹಳೆ 3-4 ವರ್ಷ ಶರ್ಟ್ಗಳು. ಹಲೋ ಬನ್ನಮ್ಮ ಯಾರ್ದು ಹೋಗ್ಲಿ ಅಂತ. ಹಲೋ ಹಲೋ, ಕೇಳಿಸ್ಕೊಂಡ ಆಡು. ಎಲ್ಲ ಉಲ್ಟಾ ಹೇಳ್ತೀರ, ಹಂಗ ಹೇಳಂಗೆ ಎಲ್ಲ ಆಡೋದ ಎಲ್ಲ. ಇದು ಒಳ್ಳೆ ಎಂತವ್ರು ಕುತ್ಕೊಂಡು ಕೇಳಂತ ಆಡೋದು. ಯಾವ್ದು? ಬಡತನದ ಮನೆಯೊಳಗೆ ಹೆಣ್ಣು ಊಟ ಬಾರದು. ನಮ್ದು ನಮಸ್ಕಾರ ನಮಸ್ಕಾರ. ಹಡೆದ ಮಕ್ಕಳು ಅಂತ ಹಾಡೈತಿ ಅದು. ನಾವ್ ಹಂಗಲ್ಲ, ಅದು ಬಡತನದ ಮನೆಯೊಳಗ ಭಕ್ತಿಗೀತೆ ಕಣ್ಣ ನೀರ್ ಬರ್ತದೆ. ಹೆಣ್ಣು ಮಗಿನ ಬಗ್ಗೆ ಹೇಳೋದು ಆಡೋದು. ಏನ್ ನೀವು ಯಾರು ಮೊದ್ಲು ಯಾರು ಹೇಳ್ಬಿಟ್ಟು ಮಾಡ್ರಿ ನನಗೆ ಬೇರೆ ನಮ್ ಕತೆ ನಮಗ್ ಗೊತ್ತು. ನಿಮ್ ಕತೆ ನಿಮಗೆ ಗೊತ್ತು? ಯಾರು ಹೇಳಿ ನಿಮ್ ಕತೆ ನಿಮಗೆ ಗೊತ್ತು. ನಾನೇನ್ ನಿಮ್ ಮನೆಗ್ ಮದುವೆಗೆ ಬರ್ತೀನಿ, ನನ್ಗೇನ್ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ. ನೀನ್ ಲಗ್ನಪುರಕ್ಕೆ ಬಂದ್ ಕೊಟ್ಟಿದ್ದಲ್ಲ, ಅದಕ್ಕೆ ಕಡೆ ಬರ್ತೀನಿ ಅಂದಿದ್ಯೋ. ನಮ್ಮ ಮನೆಗೆ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು. ಸ್ವಾಮಿ ಹೇಳಿ, ಯಾರು ಇವ್ರು ನಮ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವ್ರು ಅಂತ ತಿಳ್ಕೊಂಡೆ. ಅಲ್ಲ ಕಣಯ್ಯೋ, ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳಲ್ಲ. ಏನ್ ನಿನ್ ಮನೆ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅಣ್ಣ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆಗ್ ಬಂದು ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು, ನೀನ್ ಕೈಯಲ್ಲಿ ತೊಳ್ಕೊಂಡು, ನೀನ್ ತಿಗ ತೊಳ್ಕೊಂಡು ಅಂತ ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗ್ನಪುರ ಕೊಟ್ಟಿದ್ಕೆ ಬಂದ ಹೊಲ್ಟಿದಿರೋದು. ನೀನ್ ಗುಂಜೊಂದೈತಿ, ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಇಕ್ಕ ನೀನ್ ಮುಷ್ಟಿ ನನ್ ನೆಕಳಾಸು ಯಾಕ ಲೋಪ ಸುಳೆ ಮಗ್ನಿ. ಸುಮ್ಕಿದ್ ನಾವ್ ಕೆರೆನ ಕೊಡ್ಸ್ಕೊಂಡಂಗ ಫೋನ್ ಮಾಡಿ
ಅಲ್ಲಿ ನೋಡಿ ಯಾಕಯ್ಯ ಈ ನನ್ ಮಗ ನನ್ ಮಗ ಬಂದ್ ಲಗ್ನ ಬರೀ ಕೊಟ್ಟಿದ್ದ ಅಲ್ವಾ ಮದ್ವೆಗೆ ಹೋಗೋಣ ಅಂತ ನಾನ್ ಕೇಳಿದ್ರೆ ಯಾರು ಹೇಳಿ ನೀವು ಹಿಂಗೆ ಅಂತ ಇವ್ನ ಮನೆಗೆ ಕೂಳಿಲ್ದ ಹೋಗ್ತೀವ ನಮ್ಗೆ ಬಿದ್ದು ಒದ್ದಾಡ್ತೈತಿ ನೀನ್ ಬಾರಲ್ಲೇ ನೀನೇ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟೋಗೋ ಶ್ರೀಮಂತ ಕೊಟ್ಬಿಟ್ಟಿದೀನಿ ಬೀಗ್ರು ಶ್ರೀಮಂತ ಅಲ್ಲ ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ ಓ ಇವನು ಕಿರೀಟ ಬಂದ್ಬಿಟ್ಟಿದೆ ಇವನು ಕಿರೀಟ ಇವನ್ ಮಕ್ನ ನೆಕಡ ಸಿಯಾಕ ಇವನ್ ಮಕ್ನ ತುರ್ಲಾ ಕುಜ್ಜ ಏನ್ ಕರ್ಮ ಮಾಡಿ ನಮ್ಮನ್ನ ಉಯ್ದಂಗ ಮಾತಾಡ್ತಾರಲ್ಲ ಅಲ್ಲ ಇವನು ಅಲ್ಲ ಇವನು ಬಾಯಿಗೆ ನನ್ ಹುಚ್ಚ ಉಯ್ಯ ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು ವಜಗ್ ನನ್ ಮಗ ಇವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ ಅನ್ಕೊಂಬಿಟ್ಟ ನಮ್ಮನ್ನ ಏನ್ ಮಾಡೋಣಪ್ಪ ನಮ್ಮ ಮನೆ ಬಾರ್ಕ್ ಏನ್ ಕೇಳೋಣ ನಾನು ಯಾರೋ ಫೋನ್ ಮಾಡ್ಯಾರ ಅಂತ ಹಂಗ ಅಂದೆ ಕಣಕ್ ನಾನ್ ಸತ್ವಾನು ನನ್ ಮನಸ್ನಾಗ ಓದಿಲ್ಲ ಅಲ್ಲ ನಾವೇನ ಬಿಕಾರಿ ನನ್ ಮಕ್ಕಳಲ್ಲ ನಾವು ಕೂಲಿ ಗತಿ ಇಲ್ವಾ ಲೇ ಬಾ ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾನ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು ಹಾ ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿಗ್ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನ್ಗೇನೆ ಒಂದ್ಸಲ ಬಂದು 3 ಸಲ ಮೆಟ್ನಾಗ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ ನಾನು ಬಂದ್ ಮಾತಾಡಿದ್ದೀನಿ ನಾನು ಈ ನಮ್ಮ ಮಗ ಮುನಿಸ್ಕೊಂಡು ಹೋಯ್ತ ಕಣಕ್ ಅದಕ್ಕೆ ನಾನು ಸಚಿವಾಲು ಯಾರೋ ಫೋನ್ ಮಾಡ್ಯಾರ ಅಂತ ಮಾಡಿದೆ ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಪತ್ರಿಕೆ ಕೊಟ್ಟಿದ್ದೆ ಏನಕ್ಕ ಅವ್ರ ಶ್ರೀಮಂತ ಅಲ್ಲ ಅವ್ರ ಶ್ರೀಮಂತ ಆದ್ರ ಅವ್ರ ಮನೆಯಾರಕ್ಕೆ ನಾವೇನೋ ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳು ಹಾಕಿ ಬರೋಣ ಅಂತ ಫೋನ್ ಮಾಡಿದೆ ನಾನು ನಮ್ ಮಗ ಮುನಿಸ್ಕೊಂಡು ಹೋಯ್ದ್ನಲ್ಲ ಅದಕ್ಕೆ ಒಂದ್ 2 ಡೇಟ್ ಹೊಡೆದೆ ಆ ವಿಚಾರಕ್ಕೆ ಕಣಕ್ ಬಿಟ್ರೆ ಇನ್ನೇನು ಇಲ್ಲ ಹಿಂಗೆ ಗೋಪ್ತೋಲ್ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ಓಡಾಡಿದ್ರೆ ಮಗ ಮುನ್ಸ್ಕೊಂಡು ಓಡಾಡಿದ್ರೆ ಇನ್ನೇನ್ ಮಾಡ್ತಾರೆ ಬಂದ್ಬಿಟ್ಟು ಒಂದ್ 3 ಏಟ್ ಮೆಟ್ನಾಗ ಹೊಡೆದ್ಬಿಡ್ತೀನಿ ನನ್ಗೆ ಹಂಗೆ ನಾನು ಪಾಟಿ ತಪ್ಪಿಗೆ ನಾನು ಕನಸ್ ಮಾರಿಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ ಈ ವಯಸ್ಸಿಗೆ ನಿನ್ಗೆ ಅವಳು ಉಳ್ಬೇಕಾ ಮಗಳು ಮದುವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎಂಡ್ರನ್ಸ್ ಹಾಕೊಂಡು ಇರು ಮದುವೆಗೆ ಬಂದವ್ರಿಗೆ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು ಏನಪ್ಪ ಏನು ಚೆನ್ನಾಗಿದ್ದೀರಾ ಬರ್ರವ್ವ ಇಷ್ಟ್ ಗಂಟೆಗೆ ಬರ್ರಪ್ಪ ಇಷ್ಟ್ ಗಂಟೆಗೆ ಹೋಗ್ರಿ ಮಾಡ್ಕೊಂಡು ಬರ್ರಿ ನಿಮ್ ಖಾಲಿ ಮುಗಿದ್ ನಿಲ್ಲಿಸ್ತೀರನಕ್ಕ ಒಂದ್ ಒಟ್ಟು ನೀರ್ ಕುಡ್ದ್ಬಿಡ್ತೀನಿ ನಿಮ್ ಬಂದ್ 3 ಸಲ ಮೆಟ್ನಾಗ ಹೊಡೆದ್ಬಿಟ್ರಿ ಫೋನ್ ಮಾಡಿದ್ ಫೋನ್ ಮಾಡಿ ನಾನು ಎಷ್ಟ್ ಗಂಟೆಗೆ ಬರ್ಬೇಕಪ್ಪ ಬಸ್ತಾಗ ಬರ್ತೀರೋ ಇಲ್ಲ ನಾವೇ ಕಾರ್ ತಗೊಂಡ್ ಬರೋಣ ಇಲ್ಲ ಬಸ್ಸಾಗ ಜನ ಅವ್ರ ಅಂತ ನಾವ್ ಮಾಡಿದ್ರೆ ನೀನ್ ಗೊಜಗ್ ನನ್ನ ಮಗ ನೀನ್ ಏನೇನ್ ಮಾತಾಡ್ತಿಲ್ಲ ನಿನ್ ಮಕ್ ನನ್ ಹುಚ್ಚ ಹುಯ್ಯ ಹುಚ್ಚನ ಉಯ್ಯು 3 ಸಲ ಅಡ್ಕೆಲ್ಲ ಹಾಕಿ ಮಕ್ಕ ಹೋಗಿದ್ ಹೋಗ್ಬಿಟ್ಟು ಬರಕ ನನ್ಗೆ ನೀನ್ ಖಾಲಿ ಬುಲ್ತಿ ಸಾಕು ಸ್ಟಾಪ್ ಮಾಡ್ಬಿಟ್ರಿ ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆ ಹೋಗಕ್ಕೆ ಈಗ ಮಗ ಎತ್ತೋದ ಮಗ ಅದೇ ಒಂದ್ 2 ಡೇಟ್ ಇಸ್ಬಿಟ್ ಆಡಕ್ ಹೋಯ್ತು ಕಣಕ್ ಅದಕ್ಕೆ ಒಂದ್ 2 ಡೇಟ್ ಹೊಡೆದು ಮುನಿಸ್ಕೊಂಡು ಹೋಗ್ಯವ್ರು ಎಲ್ಗ ಹೋಗಾರೆ ಎಲ್ಲಿ ಹೋಗ್ಯವ್ರು ಇಲ್ಲೆಲ್ಲ ನಮ್ಮ ಅಣ್ಣಾರ್ ಮನೆಗೆ ಪಣ್ಣ ಎಲ್ಗೋ ಹೋಗ್ಯವ್ರೆ ಯಾರ್ಯಾರು ಹೋಗಾರೆ ಅವ್ರ ಒಬ್ರೇ ಹೋಗ್ಯವ್ರಕ್ಕ ಅದಕ್ಕೆ ಅಷ್ಟೇ ಅಕ್ಕ ಇನ್ನೇನು ಇಲ್ಲ ಎಷ್ಟ್ ಗೆತ್ಕೊಂಬಂದ ತೋರ್ಡ ಗೆತ್ಕೊಂಬಂದ ತೋರ್ಡ ತೋಡ್ ಗೆತ್ಕೊಂಬಂದವ್ನಿ ಆ ಮಗ ಪರ್ಸಾಗ ಮಾಡಿಕೊಂಡಿದ್ದೆ 8,000 ತಗೊಂಡು ಸೋತ್ ಬಂದವನ್ ಕಣವ ನೀವ್ ಯಾರು ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಕ್ಕ ನಾನ್ರಿ ಲಲ್ಲಿ ಅಯ್ಯ ನೀನ್ ತಾಯಿನ ನಿಮ್ ಮಗ ಸಿಪ್ಪಿ ಕೆರ ಅರ್ಧಬಿಡ್ತಿ ಇಂತದಾಗ ಏನ್ ಪ್ರಾಚ ಮಾತಾಡ್ದಲ್ಲ ನೀನ್ ತಾಯಿ ಸಿಗ ನೀನ್ ನನ್ ಕೈಗೆ ನಿಮ್ಮ ಓಡಾಡ್ತಾ ಇದ್ದಾರೆ ನಾವಿವಾಗ ಮೊನ್ನೆ ನಮ್ಮ ಮಂದಿಯವರು ಕದ್ರಿಗೆ ಹೋಗಿ ಬಂದಿವಿ ಸೂಲ್ದಪ್ಪನ ದೇವ್ರಿಗೆ ಹೋಗ್ತಿವಿ ಆಮೇಲೆ ಸಿಕ್ಕಂದೂರ್ಗೆ ಹೋಗ್ತಿವಿ ಧರ್ಮಸ್ಥಳಕ್ಕೆ ಹೋಗ್ತಿವಿ ಸ್ವಾಮಿ ನೀನು ಮಾಡಿರೋ ಪಾಪ ಕಳ್ಕಣಕ್ಕೆ ದೇವ್ರಿಗೆ ಹೋಗಿದ ತಕ್ಷಣ ನಿನ್ ಪಾಪ ಕಳ್ದೋಗುತ್ತಾ ಇಲ್ಲ ಸ್ವಾಮಿ ಇಲ್ಲ ಸ್ವಾಮಿ ಮತ್ತೆ ನಾನು ಕದ್ರಿಗೆ ಹೋಗ್ತೀನಿ ಸಿಗಂದೂರ್ಗ್ ಹೋಗ್ತೀನಿ ಅಂತ ಅಂದ್ರೆ ನೀನ್ ಮಾಡಿರೋ ಪಾಪ ಕಳ್ದೋಗುತ್ತೇನಪ್ಪ ಇಲ್ಲ ಸ್ವಾಮಿ ಮತ್ತೀಗ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಲ್ಲಾರು ಒಳ್ಳೇದಾಗಿದ್ರೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತಿ ಯಾರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಏನೋ ನಾವು ಪಾಪ ಕರ್ಮ ಅದು ಏನೇನೋ ಮಾಡಿದ್ರೆ ಹೋಗ್ಲಾಡಿಸಿ ನಮ್ಮ ಮನೆ ಮಕ್ಳು ಸಂಸಾರ ಚೆನ್ನಾಗಿಡೋದಂತ ಕೈ ಮುಗಿದ್ ಬರ್ತೀವಿ ಸ್ವಾಮಿ ಅವ್ರಿಗೆ 3 ಅಕ್ಷರ ಅಂದಲ್ಲ ಅವ್ರ ಹೆಸರೇನಪ್ಪ ಹೆಸರು ಗೊತ್ತಿಲ್ಲ ಸ್ವಾಮಿ ಏನ್ ಕೆಲಸ ಮಾಡ್ತಾರ ಅವರು ಅವ್ರಿವ್ರನ್ನ ತಲೆ ಹಿಡಿತಾರೆ ಹೋಗಿ ದುಡ್ಡು ಕಾಸು ಇರೋರ್ನ ತಲೆ ಹಿಡಿತಾರೆ ಆಮೇಲೆ ದುಡ್ಡು ಕಾಸು ಕಂಡ್ರೆ ಅವ್ರ ಮನೇನೆ ಗುಡಿಸ್ಗುಂಡಾಂತರ ಮಾಡ್ತಾರೆ ಇವಾಗ ಹೇಳಿರಲ್ಲ ಹಂಗೆ ಹೌದಾ ಹೌದು ಸ್ವಾಮಿ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ನೀನು ಇದು ತಲೆ ಹಿಡಿಯೋದು ಅವ್ರಿವ್ರನ್ನ ಅಲ್ಲಪ್ಪ ಅವ್ರು ಏನ್ ಕೆಲಸ ಮಾಡ್ತಾರಪ್ಪ ಏನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ ಸ್ವಾಮಿ ನಿಮಗ್ ಗೊತ್ತಾಗುತ್ತಲ್ಲ
ನಮ್ಗೆ ಹೆಸರು ಗೊತ್ತಾಗುತ್ತಪ್ಪ, ಈಗ ಹೇಳದ್ನಲ್ಲ 3 ಅಕ್ಷರ ಅವ್ರದ್ದು ಅಂತ. ಏನೋ ಅದು ಗೊತ್ತಾಗಲ್ಲ ನಮ್ಗೆ, ನೀವ್ ಹೇಳ್ಬಿಡಿ. ಹೌದಾ? ಅದಕ್ಕೆ ನಿಮ್ ಮನೆಯಿಂದ ಹಿಂದ್ಗಡೆ ಇದಾರೆ ಅವರು. ಅವರು ನಿಮ್ಮ ಇರ್ಲೇಬಾರ್ದು ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದಾರೆ. ಯಾಕೆ ಅವ್ರ ಅವನ್ನ ಇಟ್ಕೊಂಡಿದೀವ್ರ ನಾವು? ಅವೆಲ್ಲ ಮಾತಾಡ್ಬಾರ್ದಪ್ಪ ನರಸಿಂಹರಾಜ್. ಹಾ ಆಯ್ತು ಸ್ವಾಮಿ. ಆಯ್ತಾ? ಅದೆಲ್ಲ ಸರಿ ಮಾಡಿದೀನಿ ನಾನು. ಏನ್ ಮಾಡಿದೀರಾ? ನಾನು ಪೂಜೆ ಎಲ್ಲ ಮಾಡಿದೀನಿ. ನಿನ್ನ ಕೊರಿಯರ್ ಅಲ್ಲಿ ಬರುತ್ತೆ, ನೀನೇನು ಹಣ ಕೊಡ್ಬೇಕಾಗಿಲ್ಲ. ನಿಮ್ ಮನೆಗೆ ಒಂದು ಬರುತ್ತೆ, ಅದು ಹೊಸಲಿಗೆ ಕಟ್ಕೋ. ಮನೆ ಕಟ್ಟಿಸ್ತಾ ಇದೆಯಲ್ಲ ಅಲ್ಲೆಲ್ಲ ನಾನು ಅಕ್ಷತೆ ಕಾಳುಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಬರುತ್ತವೆ ಅದು ಕೊರಿಯರ್ ಅಲ್ಲಿ ಬರುತ್ತಪ್ಪ, ಒಂದು ಬಾಕ್ಸ್ ಅಲ್ಲಿ, ಚಿಕ್ಕ ಬಾಕ್ಸ್ ಅಲ್ಲಿ ಬರುತ್ತೆ. ಅದು ಅಕ್ಷತೆ ಕಾಳು ಒಂದು ಮನೆಯಲ್ಲಿ ನೀನು ಬಾಕ್ಲು ಕಟ್ಟಕ್ಕೆ ಒಂದು ಇದು ತಾಯ್ತ ಇದು ಮಾಡ್ಕೊಟ್ಟಿದ್ದೀನಿ. ಅದನ್ನು ಮನೇಲಿ ಕಟ್ಕೋ. ಆಮೇಲೆ ಅಕ್ಷತೆ ಕಾಳು ಈ ಮನೆ ಸುತ್ತಮುತ್ತ ಹೊಸ ಮನೆಗೆ ಹಳೆ ಮನೆಗೆ ಎಲ್ಲ ಹಾಕೋ. ನಿಂಗೆ ಶತ್ರುಗಳೆಲ್ಲ ದೂರ ಆಗ್ತಾರೆ. ಇದು ಅಕ್ಷತೆ ಕಾಳು ಹಣೆಗೆ ಕೇಳೋದಿಲ್ಲ, ಹಣೆಗೆ ಮಾಡೋರ? ಹಣೆಗೆ ಈಗ ಮನೆಗೆಲ್ಲ ಹಾಕಪ್ಪ. ಹೊಸ ಮನೆ ಕಟ್ಟುತ್ತಿದ್ಯಲ್ಲ ಅಲ್ಲ ಹಾಕೋ, ಹಳೆ ಮನೆಗೂ ಹಾಕೋ, ಎಲ್ಲ ಒಳ್ಳೇದಾಗುತ್ತೆ. ಹಣೆಗೆ ಕೇಳೋದ್ ಬೇಡ ಅಕ್ಷತೆ, ನಾಮ ಹಣೆಗೆ ಇಲ್ಲ ಆತರ. ಅಕ್ಷತೆ ಏನ್ ಇಕ್ಕಂತಿ? ಅವೆಲ್ಲ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಇಲ್ಲ ನಾ ಮದುವೆ ಪದಿಗೆ ಹೋದ್ರೆ ಮೊದ್ಲು ಕುಂಕುಮ ಇಕ್ಕ ಆಮೇಲೆ ಅಕ್ಷತೆ ಇಕ್ಕಲ್ಲ. ನೀನ್ ಹೆಂಗ್ಸ ತೋಟದಲ್ಲಿ ಅಲ್ವಾ ನಮ್ದು ಮನೆ? ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು? ಶೃಂಗೇರಿ ಶಾರದಾಂಬ, ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದೀವಿ ಸ್ವಾಮಿ. ಇದು ಆಮೇಲೆ ನೀರು ಮೀನು. ನೀವ್ ಬನ್ನಿ, ಇಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಕಾಣ್ಬೋದು. ಯಾವತ್ತನ ಬಂದಾಗ ಅದೇ ಹೊಳೆ ಗಾಸಿ ನೀರ್ ಅಡೆಗರಿತಾವ, ಮ್ಯಾಗಡೆಗಾಸಿ ಹೋಗಿ ಕುದುರೆ ಎಲ್ಲ ಐತ, ಕಾಡಿನೊಳಗ ಐತಲ್ಲ ಮನೆ, ಅದೇ ಸ್ವಾಮಿ? ನೋಡಪ್ಪ ಅದೇ ಮನೆ ನಮ್ದು. ಮಧ್ಯದಾಗೆ ಒಳ್ಳೆ ಹರಿತೈತಿ, ಮ್ಯಾಗಡೆಗೆ ಮೆಟ್ಲು ಟೈಪ್ ಕುದುರೆ ಎಲ್ಲ ಓಡಾಡ್ತಿದ್ವು ಸ್ವಾಮಿ ನಾವು ಹೋದಾಗ. ಕುದುರೆ ಒಂದು ಅಲ್ಲಿರ್ಲಿ. ಈಗ ನಮ್ಗೆ ಮರ್ತೋಗ್ಬಿಡುತ್ತೆ. ನಮ್ಗೆ ಭಕ್ತಾದಿಗಳು ಬೇರೆ ಬೇರೆ ಇದಾರೆ ಜಾಸ್ತಿ, ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು. ಈಗ ಅವರು ನಿನ್ಗೆ ಯಾರು ಅಂತ ಗೊತ್ತಾಯ್ತಾ? ತೊಂದರೆ ಕೊಡ್ತಿರೋರು ಸ್ವಲ್ಪ ಸ್ವಲ್ಪ ಗೌರ್ಮೆಂಟ್ ಕೆಲಸ ಅವರ. ಗೌರ್ಮೆಂಟ್ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. 3 ಅಕ್ಷರ ಅವ್ರಿಗೆ. 3 ಅಕ್ಷರ? ನಿಮ್ ಮನೆಯಿಂದ ಹಿಂಭಾಗಕ್ಕಿದ್ದಾರೆ ಅವರು. 3 ಅಕ್ಷರ ನಮ್ಮ ಮನೆಯಿಂದ ಹಿಂಭಾಗಕ್ಕೆ ಗೌರ್ಮೆಂಟ್ ಸಂಬಂಧಪಟ್ಟಂತ ವಿಷಯ ಇಲಾಖೆಗಿದ್ದಾರೆ. ಗೌರ್ಮೆಂಟ್ ಸಂಬಂಧಪಟ್ಟ ಕೆಲಸದಲ್ಲಿ ಉದ್ಯೋಗ ಮಾಡೋದವ್ರು. ಯಾರ ಅವರು ಮಾಸ್ಟರ್ ಕೆಲ್ಸದಾಗ ಅವ್ರೆ, ಇವ್ರು ಆಂಜಿನಪ್ಪ ಅಂತ. ಇಲ್ಲ, ಆಂಜಿನಪ್ಪ 4 ಅಕ್ಷರ ಕಣಪ್ಪ. ಆಂಜಿನಪ್ಪ 4 ಅಕ್ಷರ ಅಲ್ವಾ? 4 ಅಕ್ಷರ. ನಾನ್ ಹೇಳ್ತಿರೋದು 3 ಅಕ್ಷರ. ಪಾ ಇಂದ ಬರುತ್ತೆ ನೋಡು, ಪಾ ಇಂದ ಬರುತ್ತೆ. ಪಾಯ್ಸಣ? ಕರೆಕ್ಟ್ ಆಗಿ ಹೇಳಪ್ಪ. ನಮ್ಗೇನ್ ಗೊತ್ತು? ನಾವ್ ಅದು ನಮ್ಮ ತಾಯಿ ಇಲ್ಲಿ ಏನ್ ತೋರಿಸ್ತಾಳೋ, ನಮ್ಗೆ ನುಡಿತಾಳೋ ಅದು ನಾವ್ ನಿಮ್ಗೆ ಹೇಳ್ತೀನಿ ನೋಡ್. 3 ಅಕ್ಷರ, ಪಾ ಇಂದ ಬರುತ್ತೆ ಅವ್ರ ಅಕ್ಷರ. ಯಾರು ಅಂತ ಜಲ್ದಿ ಹೇಳು. ನೋಡಂತ ಮನೆಯವ್ರ ಕೇಳಿ ಹೇಳ್ತೀನಿ. ಅವ್ರು ಒಂದ್ ಸ್ವಲ್ಪ ಬೇರೆ ಕೆಲ್ಸದಲ್ಲಿ ಮಾಡ್ತಾರೆ ನೋಡಪ್ಪ, ರಾಜಕೀಯವಾಗಿ ಎಲ್ಲ ಓಡಾಡ್ತಾರೆ. ಆಮೇಲೆ ಅವರು ಕೋರ್ಟ್ ಹತ್ರ ಏನೋ ಇರ್ತಾರೆ ಅನ್ಸುತ್ತ ಅವ್ರು. ತಲೆಡ್ಕ ಯಾರು? ಲಾಯರ್ ಅಂತ. ಏನ್ ಹೆಸರು ಅವ್ರದ್ದು? ಏನ ಹೆಸರು ಗೊತ್ತಿಲ್ಲ ಅದು. ಮತ್ತೀಗ ಆತರ ಕೆಟ್ಟ ಮಾತೆಲ್ಲ ಮಾತಾಡ್ತಿಲ್ಲಪ್ಪ. ಅಲ್ಲ, ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಗುರುಗಳ ಹತ್ರ ಮಾತಾಡ್ಬೇಕಾರೆ. ಆಯ್ತು, ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ. ಅಲ್ಲ, ಅವರು ನಿನ್ಗೆ ಅವ್ರ 3 ಅಕ್ಷರ ಅವರಲ್ಲ, ಅವರು ನಿಮ್ಗೆ ಆರ್ಥಿಕವಾಗಿ ಪ್ರಬಲವಾಗಿ ನಿಮ್ನ ತುಳಿಬೇಕು. ನಿಮ್ ಮುಂದೆ ಬರಬಾರ್ದು. ಹೆಂಗನ ಮಾಡಿ ನಿಮ್ನ ಸರ್ವನಾಶ ಪಡಿಸ್ಬೇಕು ಅಂತ ಹೇಳಿ ಮಾಡ್ಬೇಕು, ನೀನು ನಾಶ ಪಡಿಸ್ಬೇಕು ಅಂತ ಕಾಯ್ತಾ ಇದಾರಲ್ಲಪ್ಪ. ಅವ್ರಿಗೂ 3 ಅಕ್ಷರ. ಗೌರ್ಮೆಂಟ್ ಕೆಲಸದಾಗಿದ್ದಾರ? ಗೌರ್ಮೆಂಟ್ ಸಂಬಂಧಪಟ್ಟ ಇಲಾಖೆಯಲ್ಲಿ ಇದಾರ ಅವರು. ನಿಮ್ ಮನೆ ಹತ್ರನೇ ಇರೋದು ಅವ್ರ ಮನೆ, ಸ್ವಲ್ಪ ದೂರದಲ್ಲಿ ನಿಮ್ಮೂರಲ್ಲೇನೆ. ಹೋಗಮರಿ, ನೀನು ಒಳ್ಳೆ ದುಡ್ಡು ನೋಟ್ ಕೊಡೋ ಬಿಟ್ಟು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಾ. ಎತ್ತು ನಿನ್ ಬಾಯಿಗೆ ಮಣ್ಣಾಕಲ್ಲ ಮಗನೆ. ಕೊಡೋದ್ ಕೊಡ್ತೀಯ, ಚೆನ್ನಾಗಿರೋದ್ ಕೊಡ್ಬೇಕು ತಾನೆ. ಅಲ್ಲ, ಭಿಕ್ಷೆ ಕೊಟ್ಟು ಮುಗಿಸ್ಕೊಳ ಪರಿಸ್ಥಿತಿ ಬಂತಲ್ಲ. ಅರ್ಧ ಇಲ್ಲ ಹೊಸ ನೋಟ್ ಅಂತ ಕೊಟ್ಟೆ, ನನಗೇನ್ ಗೊತ್ತು? ಲೈ,
ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು, ಕೊಡ್ತೀನಿ, ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದ್ ಮಾಡಿ ಆರ ತಗೊಂಬಂದು ನಮಗ್ ಮಾಡಿ. ಇವತ್ತು ಫಸ್ಟ್ ನೈಟ್, ಇವತ್ತು ರಾತ್ರಿನೇ ನಮ್ದು. ನೋಡ್ರಿ ನೋಡ್ಕೊಡ್ರಿ, ಏನ್ ಅಪ್ಪ ಮುಟ್ಟಿದಾಡ ಮಾತ್ರ ಎಲ್ಲ ಮದುವೆ ಮಾಡಿ ಪೆಟ್ರೋಲ್ ಕಾಸು ಹಾಕಿಸ್ತಾನೆ ಅಂತ ಅವನು ಪಟ್ನಾಯಕ್ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ಅದೆಲ್ಲ ಹೇಳ್ತಾರ, ನೀನೇ ಮಾಡ್ಕೊಂಬಿಡು, ಏನೇನ್ ಮಾಡ್ಕೋಬೇಕಾದ ನಮ್ಗೆ ಮಾಡ್ತೀಯ. ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಒಂದ್ ಮಗನ. ಮಕ್ಕಳೆಲ್ಲ ಬರ್ರಿ, ನರಸಿಂಹಣ್ಣವ್ರಿಗೆ ನರಸಿಂಹಣ್ಣವ್ರಿಗೆ ಜೈ, ನರಸಿಂಹಣ್ಣವ್ರಿಗೆ ಜೈ, ಜೈ ನರಸಿಂಹಣ್ಣವ್ರಿಗೆ ಜೈ. ಯುವರತ್ನ ನಮ್ಮ ಬಡವರ ಬಂಧು ಧನಶೂರ ಕರ್ಣ ಅನಂತ ಮೌನಿಕ ಅನಂತ ನಾನಕ ವಿನ್ನಾದ ಮೌನಿಕ ಇಂತಾರು ಮುಂದಿಕ ನಿವಾರ ಸಿಂಹ ರಾಜನೂರು ಗಂಡು ಸಿಂಧು ಸಿದಾರ ಪಿಂದು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹಾದ್ರಿ ಸಿಂಹ ರಾಜನರಸಿಂಹ ನರಸಿಂಹ ಸಿಂಹಾದ್ರಿ ಸಿಂಹ ರಾಜನರಸಿಂಹಣ್ಣಂಗೆ ಜೈ. ಬರ್ರಿ ಇಲ್ಲಿ ಮಕ್ಕಳೆಲ್ಲ ಮುಂದಕ್ಕೆ, ನರಸಿಂಹಣ್ಣಂಗೆ ನರಸಿಂಹಣ್ಣರ್ಗೆ ಜೈ. ಅಣ್ಣ ಇದು ನಾವು ಹೋಗ್ಬೇಕಾಯ್ತು ಸ್ವಾಮಿ. ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ತಾವ್, ಮಟನ್ ಅಂಗಡಿ ತಾವ್ ಎಲ್ಲಾ ತಗೊಳ್ಳೋ ರಶ್. ನಾವ್ ಇವತ್ತು ಹೋಗ್ಬೇಕಾಯ್ತು, ನಾವು ಜೈ ಅನ್ಬೇಕಾಯ್ತು ಸ್ವಾಮಿ. ಇವತ್ತೆಲ್ಲ ಅಂಬೇಡ್ಕರ್ ಇದೆ ಅಂತೆ. ಎಲ್ಲ ರಶ್ ಅಂಗಡಿಗಳು ತಾವಲ್ಲ, ಅದಕ್ಕೆ ಜೈ ಜೈ ಅಂತಿದ್ರಿ ಇಲ್ಲಿ ಪಂಚಾಯತ್ ಇದ್ದಾವೆಲ್ಲನ. ಹೌದಾ? ನಾವು ನರಸಿಂಹಣ್ಣ ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದೀವಣ್ಣ. ಯಾರು ಹೇಳಿ ನಮ್ಮನ್ನ ಜೈ ಅಂದಿದ್ದು? ನರಸಿಂಹಣ್ಣವ್ರಿಗೆ ಬಡವರ ಬಂಧು ದೀನ ದಲಿತರ ಆಶಾ ಕಿರಣ ದಾನಶೂರ ಕಣ್ಣ ಮಾಡಿ ಬಂದ ಹೆಂಗಸರುಗಳಿಗೆಲ್ಲ ಹೆಲ್ಪ್ ಮಾಡೋದ್ಕಂತ ದಾನಶೂರ ಕಣ್ಣ. ಸಂಘ ಕಾಸಿಲ್ದೆ ಕೊಡುತ್ತೆ, ಊಟ ಕಾಸಿಲ್ದೆ ಕೊಡುತ್ತೆ, ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲ ಒಳ್ಳೇದ್ ಮಾಡುತ್ತೆ. ಅವ್ರು ಒಳ್ಳೇದಾಗ್ಲಿ, ದೇವ್ರು 102 ವರ್ಷ ಬದುಕ್ಸ್ಲಿ, ಅವ್ರಿಗೆಲ್ಲ ಫೋನ್ ಮಾಡ್ಲಿ, ರತ್ನಮ್ಮನೆಲ್ಲ ಮಡಿಕೊಂಡೈತೆ, ಅವ್ರನ್ನೆಲ್ಲ ಒಳ್ಳೇದ್ ಮಾಡ್ಲಿ, ಎಲ್ಲ ಒಳ್ಳೇದ್ ಮಾಡ್ಲಿ. ನೀವು ಯಾರು ಗೊತ್ತಾಗಲ್ಲ ಸ್ವಾಮಿ. ನಾವ್ ನಿಮ್ ಅಭಿಮಾನಿ ರಂಗಸ್ವಾಮಿ. ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ, ಅವರು ಮಾಡ್ಯಾರ ಅಂತಿದ್ದೆ ಸ್ವಾಮಿ, ನನಗೆ ಅಂತ ಗೊತ್ತಾಗಲ್ಲ. ಇಲ್ಲ ನಾವ್ ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ನೋಡಿ, ಸಕ್ಕತ್ತಾಗೈತೆ ಸ್ವಾಮಿ. ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಹೆಚ್ಚೋಳು ಒಳ್ಳೆ ಕಂಠ ಐತ್ ಸ್ವಾಮಿ. ನೀವು ಯಾವೂರರು? ಬೆಳ್ತಂಗಡಿ. ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೋ ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಠ, ಯಕ್ಷಗಾನ. ಇದು ಆ ಕಡೆಗೆ ನಾಟಕಗಳು ಇವಲ್ವ? ಯಕ್ಷಗಾನ ಅಲ್ಲ ನಮ್ ಕಡೆ, ನಾಟಕ ಅಲ್ಲ, ಯಕ್ಷಗಾನ. ಯಾವ ಫಲರಿನೋ ತನಿನೋ ಲಾಸ್ಟ್ನೇ ಮನೆಗೆ ಹೋಗ್ತಾರ ಸ್ವಾಮಿ. ಕಂಠ ಚೆನ್ನಾಗ್ ಮಾಡಿಕೊಂಡಿದ್ರ, ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸ್ವಾಮಿ. ಎಲ್ಲಿ ಅಂತ ಕೂಗ್ತೀರ ನೋಡಿ, ಲಾಸ್ಟ್ನೇ ಮನೆ ಗಂಟಕ್ ಹೋಗ್ತೀರ. ಇಲ್ಲ, ನಮ್ದು ಲಾಸ್ಟ್ ಅಲ್ಲ ಮನೆ, ನಮ್ದು ಮಧ್ಯದಾಗಿರೋದ್ ಮನೆ. ಅಲ್ಲ, ನಾನು ಇದು ಆರ್ಮನೆದಾಗ ಹೇಳಿದ್ದು, ಆರ್ಮನೆ ಮಧ್ಯದಾಗಲ್ಲ, ಇದು ಆರ್ಮನೆಗೆ ಲಾಸ್ಟ್ನೇ ಮನೆ ಕಪ್ಪು ಮನೆಗೆ ಹೋಗ್ತೀರಾ ಅಂತ ಅಂದೆ ಸ್ವಾಮಿ. ಕಪ್ಪದಲ್ಲ ನಮ್ದು, ವೈಟ್ ಸಿಮೆಂಟ್ ಹೊಡ್ಸಿದೀವಿ ನಮ್ಮ ಮನೆಗೆ. ಮನೆನಲ್ಲ ಸ್ವಾಮಿ ಹೇಳಿದ್ ನಾನು, ಇದು ಕಲೆ ಒಳಗೆ ಅದೇ ಡ್ರಾಮಾಕ್ ಸೇರಿದೆ, ಒಳ್ಳೆ ಕಂಠ ಐತೆ, ಲಾಸ್ಟ್ನೇ ಮನೆಗೆ ಕೂಗ್ತೀರಾ. ಮನೆ ಇದು 6 ಮನೆ, 1, 2, 3 ಅಂತ ಮನೆ ಇರ್ತೈತೆ ಅದ್ರಾಗೆ. ತಂದಾನೆ ತಾನ ತಂದನಾನೆ ತಾನ ತಂದಾನೆ ತಾನ ತಂದನಾನೆ ತಾನ ತಂದನಾನ 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 ತಂದನಾ. ಸಂಗಾತಿದಾಗಿ ಕರುಣಾಕ್ ಹೋಗಿದಂಗ್ ಹೋಗ್ತಾರ. ಇದು ಸ್ವಾಮಿ ಏನಾಗ್ಲಿ, ನೀವು ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿ ಖಂಡಿತ. ನಾನ್ ತಮಾಷೆಗಳಲ್ಲ, ನಿಮ್ ಊರ್ ಪಕ್ಕದಾಗಿರೋ ಧರ್ಮಸ್ಥಳದ ಮಂಜುನಾಥನಿಗೂ ಒಳ್ಳೆ ಕಂಠ ಐತಿ ಸ್ವಾಮಿ. ಒಂಥರ ತಿಕ್ಲಾಡ್ದಂಗ್ ಆಡ್ತೀರ ಅಷ್ಟೇ, ಕಂಠ ಚೆನ್ನಾಗೈತಿ. ಅಲ್ಲ ಅಣ್ಣ, ಅಲ್ಲ ಕಂಠ ಮಾತ್ರನ ಹೆಂಗೈತಿ ಗೊತ್ತಾ ಸರ ನೀವು? ಅಣ್ಣ ಹೇಳಿ ಸ್ವಾಮಿ. ನಾನ್ ನಿನ್ನ ಅಭಿಮಾನಿ ಅಣ್ಣ.
ಜಾಸ್ತಿ ಹಂಗ್ ಮಾತಾಡ್ಬೇಡಿ ಸ್ವಾಮಿ. ಅಯ್ಯೋ ಅಭಿಮಾನಿ ಅನ್ನೋದ್ ಏನೈತ್ರಿ, ಏನೋ ನಾವು ಅದ್ ಮೊಬೈಲಾಗೆ ನಾವು ಅದ್ ಯಾರೋ ಇನ್ನ ನಮ್ಗೆ ರೇಗ್ಸಿರೋದ್ ಹಂಗ್ ಮಾತಾಡಿದೀನಿ ಸ್ವಾಮಿ. ಅದನ್ ಬಿಟ್ರೆ ನಾನು ಯಾರನ್ನೂ ಆತರ ನಮ್ದು ಕೆಟ್ಟ ಭಾವನೆ ಇಲ್ಲ, ಕೆಟ್ಟ ಮಾತಾಡೋದೇ ಇಲ್ಲ ನಾನು. ಹೌದಾ? ಹೌದು ಸ್ವಾಮಿ. ಅಣ್ಣ ಓ ಬರವಿಂದ